ಪಬ್ಲಿಸಿಟಿ ಅಂದ ತಕ್ಷಣ ನಂಗೊಂದು ನೆನಪಾಗ್ತಾ ಇರೋದು, ಈಗ ನೀವು ಇಷ್ಟು ಅತಿರಥ ಮಹಾರಥರನ್ನೆಲ್ಲ ಹಾಕ್ಕೊಂಡು ಸಿನಿಮಾಗಳನ್ನ ಮಾಡಿರೋ ಎಕ್ಸ್ಪೀರಿಯೆನ್ಸ್ ನಿಮಗಿರೋದ್ರಿಂದ, ಎಲ್ಲರಿಗೂ ಪ್ರಚಾರ ಮಾಡಿರೋದ್ರಿಂದ ಕೇಳ್ತಿದ್ದೀನಿ, ಪ್ರಚಾರ ಎಷ್ಟು ಇಂಪಾರ್ಟೆಂಟು? ಯಾಕೆ ಅಂದರೆ ಈಗ ಟಾಕ್ಸಿಕ್ ಅನೌನ್ಸ್ ಆಯಿತು, ಯಾವಾಗ ಈಗ ಬರಬೇಕಿತ್ತು ಟಾಕ್ಸಿಕ್ಕು, ಮುಂದಕ್ಕೆ ಹೋಯಿತು. ಬಟ್ ಅದನ್ನ ಮರ್ತೇ ಬಿಟ್ರು ಒಂದಷ್ಟು ದಿವಸ ಅಂತ ಅಂದ್ಕೊಂಡ್ವಿ. ಅಗೇನ್ ಒಂದೇ ಒಂದು ಸಾಂಗ್ದು ಒಂದು ಬಿಟ್ಟ ತಕ್ಷಣ ಅದು ಮತ್ತೆ ವಾಪಸ್ ಬೂಸ್ಟ್ ಆಯಿತು. ಸೊ ಈಗ ನಿಮ್ಮ ಪ್ರಚಾರ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್? ನೋಡಿ, ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್. ನೀವು ಎಲ್ಲಿ ಹೆಂಗೆ ಹೋಗ್ಬೇಕಲ್ಲ ಹಂಗೆ ಹೋಗಲೇಬೇಕು. ಸೊ ನೀವು ಸಿನಿಮಾ ಅಂತ ಬಂದಾಗ ಜನಕ್ಕೆ ನಿಮ್ಮ ಕಾರ್ಪೆಟ್ ನೀವು ಹಾಸಿ, ನಿಮ್ಮ ಸೌಂಡ್ ನೀವು ಮಾಡದೆ ಹೋದರೆ ಇನ್ನೊಬ್ಬ ನಿಮಗೆ ಬಂದು ಮಾಡಲ್ಲ. ಆಮೇಲೆ ದೊಡ್ಡ ಸಿನಿಮಾ ಆಗಲಿ ಚಿಕ್ಕ ಸಿನಿಮಾ ಆಗಲಿ, ನಿಮಗೆ ಎಕ್ಸಿಕ್ಯೂಷನ್ ನೀಟಾಗಿ ಮಾಡಬೇಕಾಗ್ತದೆ. ಪಬ್ಲಿಸಿಟಿ ಎಕ್ಸಿಕ್ಯೂಷನ್ ಇರ್ಬೋದು, ಮತ್ತು ರಿಲೀಸ್ ಡೇಟ್ ಇರ್ಬೋದು, ಇವೆಲ್ಲ ನೀಟಾಗಿ ಮಾಡಿದಾಗ ಮಾತ್ರ ಒಂದು ಸಿನಿಮಾ ಗೆಲ್ಸ್ಕೊಳಕ್ಕೆ ಸಾಧ್ಯ ಆಗ್ತದೆ. ಪಬ್ಲಿಸಿಟಿಯಿಂದ ಸಿನಿಮಾ ಓಡುತ್ತೆ ಅನ್ನೋದು ಸುಳ್ಳು. ಸಿನಿಮಾ ಕಥೆನೂ ಚೆನ್ನಾಗಿರಬೇಕು, ರಿಲೀಸ್ ಡೇಟ್ ಕರೆಕ್ಟಾಗಿರಬೇಕು, ಪಬ್ಲಿಸಿಟಿನೂ ಚೆನ್ನಾಗಿ ಮಾಡಬೇಕು. ಈಗ ನಾನು ಅಗೇನ್ ಟಾಕ್ಸಿಕ್ ಯಾಕೆ ಹೇಳಿದೆ ಅಂದರೆ, ಇಷ್ಟು ದಿನ ಸದ್ದೇ ಇಲ್ಲದೆ ಸುಮ್ಮನಾಗಿತ್ತು. ಒಂದು ಸತಿ ಬಂದ ತಕ್ಷಣ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು. ಮತ್ತು ಈಗ ಅವರು ಗ್ಯಾಪ್ ಮಾಡಿ 3 ತಿಂಗಳು ಮತ್ತೆ ಬಂದಾಗೂ ಅದೇ ಇದೆ ಸರ್, ಸೌಂಡೇ ಮಾಡ್ತು ಅದು. ಸೊ ಅಲ್ಲಿಗೆ ನಿಮ್ಮ ಪ್ರಕಾರ ಆ ಸ್ಕ್ರಿಪ್ಟು ಸ್ಟ್ರೆಂತ್ ಅಂತ ಹೇಳ್ತಿದ್ದೀರಾ? ನೋಡಿ, ಅದು ಅವ್ರವ್ರಿಗೆ ಬಿಟ್ಟಿರ್ತದೆ, ಅವ್ರು ಯಾವ ರೀತಿ ಪ್ರಮೋಷನ್ ಮಾಡ್ತಾರೆ ಮತ್ತೊಂದು ಇನ್ನೊಂದು ಅಂತ. ಈಗ ನಾನು ಜನರಲಾಗಿ ಹೇಳೋದೇನೆಂದರೆ, ನಿಮ್ಮದೊಂದು ಸಿನಿಮಾ ನೀವು ತಯಾರು ಮಾಡ್ತಾಯಿದ್ದೀರಾ ಅಂದರೆ ಅದರ ಪ್ರಿಪ್ರೇಷನ್ನು ನೀವೇ ಮಾಡಬೇಕಾಗ್ತದೆ, ಇನ್ನೊಬ್ಬರು ಬಂದು ನಿಮಗೆ ಮಾಡಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಹತ್ರ ಬೆಸ್ಟ್ ಏನಿದೆ ನಾವು ಜನಗಳ ಮುಂದೆ ಬಿಟ್ಟು ಅದೊಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕು. ಅಟೆನ್ಷನ್ ಗ್ರ್ಯಾಬ್ ಮಾಡದೆ ಹೋದರೆ ಜನಕ್ಕೆ ಆಪ್ಷನ್ಸ್ ಬೇಕಾದಷ್ಟು ಇರೋದ್ರಿಂದ ಯಾರೂ ಏನು ತಲೆ ಕೆಡಿಸ್ಕೊಳ್ಳಲ್ಲ ರಿಲೀಸ್ ಡೇಟ್ ಬಗ್ಗೆ. ಹಂಗೆ ಹೇಳ್ತೀರಾ? ಅಂದರೆ ನಮ್ಮಲ್ಲಿ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇರಬೇಕು, ತುಂಬ ಚೆನ್ನಾಗಿ ಕೆಲಸ ಮಾಡಿರಬೇಕು. ಹೌದೌದು ಸರ್, ಇಷ್ಟೆಲ್ಲ ನಾಲೆಜ್ ಇಟ್ಕೊಂಡಿದ್ದೀರಾ, ನೆಕ್ಸ್ಟ್ ಯಾವಾಗ ಸಿನಿಮಾ ಮಾಡ್ತೀರಾ? ಇಲ್ಲ, ಈಗ ನಾನು ಅದೇ ಕ್ವಶನ್. ಡಿಸಿಷನ್ ಅವೇ ಸಿನಿಮಾ ಅನೌನ್ಸ್ ಮಾಡೋದು ಇರೋದು. ಸೊ ಖಂಡಿತವಾಗ್ಲೂ ನಡೀತಾ ಇದೆಯಾ ಕೆಲಸ ಏನಾದರೂ? ಎಲ್ಲ ಅಡ್ವಾನ್ಸ್ ಕೊಟ್ಟೆಲ್ಲ ಮಾತುಕತೆ ಮಾಡಿಟ್ಟಿದ್ದೀನಿ. ಯಾವಾಗ ನನಗೆ ಕಾನ್ಫಿಡೆನ್ಸ್ ಬರ್ತದೆ ಅವತ್ತು ಅನೌನ್ಸ್ ಮಾಡ್ತೀನಿ ಮೇಡಮ್. ಡೈರೆಕ್ಟ್ರು ಟೀಮ್ ಎಲ್ಲ ರೆಡಿ ಇದೆ? ಇದೆ. ನನಗೆ ಯಾವಾಗ ಕಾನ್ಫಿಡೆನ್ಸ್ ಬರ್ತದೆ ಅವತ್ತು ನಾನು ಮಾಡ್ತೀನಿ. ಯಾರು ಇರಬಹುದು ಸರ್? ಇಲ್ಲ ಮೇಡಮ್, ಈಗ ಹೇಳೋದು ತಪ್ಪಾಗ್ತದೆ. ಈಗ ಆ ಟೈಮ್ ಬಂದಾಗ ನಾನು ಖಂಡಿತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು. ಇಲ್ಲ, ನಿಮ್ಮಿಂದ ಸಿನಿಮಾಗಳನ್ನ ಖಂಡಿತ ನಾವು ನಿರೀಕ್ಷೆ ಮಾಡ್ತೀವಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ ಅಂತ. ಆ್ಯಂಡ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ ಅಗೇನ್. ಬಟ್ ವಾಟ್ ನೆಕ್ಸ್ಟ್? ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಐ ಆಮ್ ಬೀಯಿಂಗ್ ಆ್ಯಕ್ಟಿವ್ ದೇರ್. ಇನ್ನು ಅದು ಬಿಟ್ಟು ಎಲೆಕ್ಷನ್ ನಿಂತ್ಕೊಳ್ಳೋ ಪ್ಲಾನ್ಸ್ ಏನಾದರೂ ಇದೆಯಾ? ನಿಂತಿದ್ದೆ, ಸೋತಿದ್ದೆ, ಮತ್ತೆ ನಿಲ್ತೀನಿ, ಗೆಲ್ತೀನಿ. ಹಂಗೆ. ಸೊ 28 ಎಲೆಕ್ಷನ್ಗೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ, ಪ್ರಿಪೇರ್ ಆಗ್ತಾಯಿದ್ದೀನಿ. ನನ್ನ ಬಿಸ್ನೆಸ್ ಆ್ಯಸ್ ಯೂಶುವಲ್ ನಡೀತಾ ಇದೆ. ಸೊ ಎಲ್ಲದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ಕೊಂಡು ಎಲ್ಲದಕ್ಕೂ ಟೈಮ್ ಕೊಟ್ಕೊಂಡು ಸೈಮಲ್ಟೇನಿಯಸ್ ಆಗಿ ಎಲ್ಲ. ಹೌದೌದು, ಐ ಆಮ್ ಅ ಮಲ್ಟಿ ಟಾಸ್ಕರ್. ಸೂಪರ್, ಥ್ಯಾಂಕ್ ಯು. ನೈಸ್ ಸರ್. ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಕೆಲಸ ಯಾವಾಗಲೂ ಮಾತಾಡ್ತಾ ಇರುತ್ತೆ, ಅದು ಕಂಟಿನ್ಯೂ ಆಗಲಿ ಅಂತ ವಿಶ್ ಮಾಡ್ತೀನಿ. ಯಾವತ್ತೂ ನನಗೊಂದು ವಿಷಯ ಹೇಳಿ, ಅಂದರೆ ಎಷ್ಟೇ ಕಡೆಯಿಂದ ನಿಮಗೆ ಎಷ್ಟೇ ಪ್ರೆಷರ್ ಇರಲಿ, ಎಷ್ಟೇ ಟೆನ್ಷನ್ಸ್ಗಳಿರಲಿ, ಅದನ್ನು ಹ್ಯಾಂಡ್ಲ್ ಮಾಡಿಕೊಂಡು ಎಲ್ಲೆಲ್ಲಿ ಹೆಂಗೆ ಟೈಟ್ ಮಾಡ್ಬೇಕು ಹಂಗೆ ಮಾಡಿಕೊಂಡು ಹೆಂಗೆ ಹೆಂಗೆ ನಡ್ಕೊಂಬರ್ತಾ ಇದೆ ಇದು? ಎಲ್ಲಿಂದ ಬಂತು ಆ ಶಕ್ತಿ? ನೋಡಿ, ಈಗ ಒಂದು ಮೇಡಮ್, ನಾನೇನು ಭಾಳ ಒಳ್ಳೆಯವನು, ನಾನು ತಪ್ಪೇ ಮಾಡಿಲ್ಲ, ನಾನು ಮಾಡಿರೋದೆಲ್ಲ ಒಳ್ಳೆ ಕೆಲಸ ಅನ್ನೋದು ಸುಳ್ಳು. ಒಂದು ತಪ್ಪು ಮಾಡಿದಾಗಲೇ ಸರಿ ಏನೋ ಅನ್ನೋದು ಗೊತ್ತಾಗೋದು. ತಪ್ಪು ಮಾಡಬೇಕು ಅಂದರೆ ನಾವು ಹೊಸ ತಪ್ಪು ಮಾಡ್ತೀನಿ ಹೊರತು ಹಳೆ ತಪ್ಪು ಮಾಡಿ ಹಳೆ ದಿನ ಕಲಿಯಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಹುಟ್ಟಿರೋದು ಕೆಲಸ ಮಾಡೋಕ್ಕೆ. ಕೆಲಸ ಮಾಡೋವಂಥ ವ್ಯಕ್ತಿ ಸಣ್ಣ ಪುಟ್ಟ ತಪ್ಪುಗಳಾಗ್ತದೆ. ತಪ್ಪು ಮಾಡೋದೇ ಜೀವನ ಆಗಬಾರ್ದು. ಆ್ಯಂಡ್ ಮೋರ್ ಓವರ್ ನಾನು ಯಾವತ್ತೂ ಏನೋ ಅಂದರೆ ಓವರ್ ಕಾನ್ಫಿಡೆನ್ಸ್ಗಿಂತ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಗಮನ ಕೊಡುವಂಥವ್ನು. ಐ ಬಿಲೀವ್ ಇನ್ ಸೆಲ್ಫ್ ಕಾನ್ಫಿಡೆನ್ಸ್. ಐ ಪ್ರೆಸೆಂಟ್ ಇನ್ ಅ ವೇ. ನಾನು ಎದುರುಗಡೆ ಯಾರೇ ಕೂತಿರಲಿ, ನನಗೆ ನಾನು ದೊಡ್ಡವನು ಅಷ್ಟೇ. ಅದು ದುರಾಂಕಾರದ ಮಾತಂತಲ್ಲ. ಆಬ್ವಿಯಸ್ಲಿ ನಾನು ಬದುಕಿದ್ರೆ ಪ್ರಪಂಚನ ಕಂಡುಬಿಟ್ಟು ನೋಡ್ಬೋದು, ನಾನೇ ಕಣ್ಣು ಮುಚ್ಚಿಬಿಟ್ರೆ. ಸೊ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಕ್ಕಿಂತ ನಾವು ಕಾನ್ಫಿಡೆಂಟಾಗಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಂಡಾಗ ಮಾತ್ರ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಉಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಷ್ಟೇ. ಇವಾಗ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ ಲೈಫಲ್ಲಿ, ಅದರಿಂದ ನಿಮಗೆ ಒಂದು ಮೆಸೇಜ್ ಕೊಡೋದಾದರೆ ಏನು ಕೊಡ್ತೀರಾ ಸರ್? ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಂದರೆ ನೀವು ತುಂಬ ಹಳುಬರು ಅಂತ ನಾನು ಹೇಳ್ತಾ ಇಲ್ಲ, ಈಗಾಗಿರೋ ಒಂದಷ್ಟು ಅನುಭವಗಳಿಂದ ನೀವು ಕಲ್ತಿರೋ ಪಾಠ ಅಂದರೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ? ನಿಮಗೆ ಪ್ರತಿಯೊಬ್ಬರಲ್ಲೂ ಕಷ್ಟ ಸುಖ, ಸಂತೋಷ ದುಃಖ, ನಿಮಗೆ ನಷ್ಟ ಲಾಭ ಎಲ್ಲ ಇದ್ದೇ ಇರ್ತದೆ. ದೇವತೆಗಳಿಗೆ ಲೈಫು ಫ್ಲ್ಯಾಟಾಗೇ ಇರಲಿಲ್ಲ, ಏಳು ಬೀಳಿದೆ. ಮೈಸೂರು ಮಹಾರಾಜರಿರ್ಬೋದು, ಒಂದು ದೇಶಾದ್ಯಂತ ಇದ್ದಂಥ ರಾಜ್ಯಗಳಿಗೆ ವ್ಯತ್ಯಾಸ ಇದ್ದಾಗ ನಾವೆಲ್ಲ ಸಾಮಾನ್ಯ ಮನುಷ್ಯರು, ನಮ್ಮ ಜೀವನದಲ್ಲೂ ವ್ಯತ್ಯಾಸಗಳಿದ್ದೇ ಇರ್ತವೆ. ಸರಿ ದೂಗಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಈಗ ಮಳೆಗಾಲ ಬಂದ ಮೇಲೆ ಚಳಿಗಾಲ ಬಂದಮೇಲೆ ಬೇಸಿಗೆಗಾಲ, ಹಂಗೆ ಕಾಲನೂ ಬದಲಾದಂಗೆ ನಮ್ಮ ಟೈಮು ಬದಲಾಗ್ತಾ ಇರ್ತದೆ.
ವ್ಯವಸ್ಥೆಗಳು ಬದಲಾಗ್ತಾ ಇರ್ತದೆ. ರೈಟ್ ಟೈಮ್ ಹೆಂಗಿದೆ ಸರ್ ಲೈಫ್? ದೇವ್ರದಿಂದ ಚೆನ್ನಾಗಿದೆ ಮೇಡಮ್. ಭಗವಂತ ನಮ್ಮನ್ನು ಜೀವನದ ವಿಚಾರದಲ್ಲಿ ಯಾವತ್ತೂ ನಮಗೆ ಕೊರತೆ ಇಟ್ಟಿಲ್ಲ. ಸೊ ಇವತ್ತು ನನ್ನ ಕುಟುಂಬಕ್ಕೆ ಏನು ಬೇಕು, ನನಗೆ ದುಡಿಯುವಂಥ ಶಕ್ತಿ ಕೊಟ್ಟಿದ್ದಾನೆ, 10 ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಟ್ಟಿದ್ದಾನೆ. ಕೊನೆಯವರೆಗೂ ಹಂಗೆ ಇಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನೈ ಸರ್, ಯಾವಾಗೂ ಹಿಂಗೆ ರೀ. ಹಿಂಗೆ ನೀವು ಚೆನ್ನಾಗಿದ್ದರೆ ಪ್ರೊಡ್ಯೂಸರ್ಸು, ಅನ್ನದಾತರು ಒಂದು 10 ಜನ ಬದುಕೊಂತಾರೆ, ಒಂದು 100 ಜನ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ. ಆದಷ್ಟು ಬೇಗ ನೀವು ಅಟ್ಲೀಸ್ಟ್ ವರ್ಷಕ್ಕೊಂದು ಸಿನಿಮಾ ಕೊಡಿ, ಅದರಿಂದ ಒಂದಷ್ಟು ಜನ ಬದುಕೊಂತಾರೆ ಆರ್ಟಿಸ್ಟ್ಗಳು. ಈಗ ಸುಷ್ಮಿತಾ ಅವ್ರು ಕೂಡ ಒಂದಷ್ಟು ವಿಷಯನ ಪ್ರಸ್ತಾಪ ಮಾಡಿದ್ರು ಪಾಪ. ಅವರು 5-6 ಲಕ್ಷ ಅಂದರೆ ನಾನು ನೋಡೇ ಇಲ್ಲ ಅಂದ್ಬಿಟ್ರು. ಸೊ ಹಂಗೆಲ್ಲ ಇರ್ತಾರೆ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ವಿಷಯದಲ್ಲಿ? ನೋಡಿ, ನಿಮಗೆ ಮಾರುತಿ 800 ಬರ್ತದೆ, ರೋಲ್ಸ್ ರಾಯ್ಸು ಇರ್ತದೆ. ಸೊ ಸ್ಟಾರ್ಟ್ಸ್ ಫ್ರಮ್ 800 ಗೋಸ್ ಟಿಲ್ ರೋಲ್ಸ್ ರಾಯ್ಸ್. ಹೀಗೆ ಮಧ್ಯದಲ್ಲಿ ನಿಮಗೆ ಅಫೇರ್ಸ್ ಬದಲಾವಣೆ ಆಗ್ತಿರ್ತದೆ. ಬೈಯರ್ ಯಾರು ಇರ್ತಾನೆ ಅವನ ಮೇಲೆ ಡಿಪೆಂಡ್ ಆಗ್ತದೆ. ಅವನು ಎಷ್ಟರ ಮಟ್ಟದ ಲೋನ್ ತೊಗೊಳ್ಬೋದು, ಎಷ್ಟು EMI ಕಟ್ಬೋದು, ಅವನ ಹತ್ರ ಎಷ್ಟು ದುಡ್ಡಿದೆ ಡೌನ್ ಪೇಮೆಂಟ್ಗೆ. ಅದೇ ರೀತಿ ಸಿನಿಮಾನೂ ಅಷ್ಟೇ. ಇವಾಗ ಎಷ್ಟರ ಮಟ್ಟದ ದೊಡ್ಡ ಆರ್ಟಿಸ್ಟ್ನ ಅಫೋರ್ಡ್ ಮಾಡ್ಬೋದು ಅನ್ನೋದ್ರ ಮೇಲೆ ಹೋಗ್ತದೆ. ಈಗ 5 ಲಕ್ಷ ತೊಗೊಳ್ಳೋರು ಇದ್ದಾರೆ, 50 ಲಕ್ಷ ತೊಗೊಳ್ಳೋರು ಇದ್ದಾರೆ. ನಾನು ಹೇಳ್ತಾ ಇರೋದೇನೆಂದರೆ, ಇವತ್ತು ಡಿಸ್ಕಂಫರ್ಟ್ ಇರೋದ್ರಿಂದ ಖರ್ಚು ವೆಚ್ಚಗಳ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಹಂಗಾಗಿ ನಾನು ಅದನ್ನು ಹೇಳಿದ್ದು. ಬಟ್ ನಿಮ್ಮಿಂದ ತುಂಬ ಜನ ಊಟ ಮಾಡ್ತಾರೆ ಸರ್. ಇಂಡಸ್ಟ್ರಿ ಬೆಳಿಬೇಕು ಅಂದರೆ ನಿಮ್ಮಂಥವ್ರು ಸಿನಿಮಾ ಮಾಡ್ತಾ ಇರಬೇಕು. ಖಂಡಿತ. ಸೊ ಎಲ್ಲ ಪ್ರೊಡ್ಯೂಸರ್ಸ್ಗಳೂ ನಾವು ಅನ್ನದಾತರು ಅಂತ ಕರೆಯೋದು, ಕೇಳ್ಕೊಳ್ಳೋದು ಇಷ್ಟನ್ನೇ. ಸೊ ನೀವು ಸಾಕಷ್ಟು ಸಿನಿಮಾಗಳನ್ನ ಕೊಡಿ, ಇಷ್ಟು ಗ್ಯಾಪ್ ಮಾಡಬಾರ್ದಾಗಿತ್ತು. ದಯವಿಟ್ಟು ಅದು ಯಾರಿದಾರೋ ಗೊತ್ತಿಲ್ಲ, ಪುಣ್ಯಾತ್ಮರು ಟೀಮು, ಅದು ಬೇಗ ಆದಷ್ಟು ಬೇಗ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಹೇಳೋಂಗಾಗಲಿ ಅಂತ ವಿಶ್ ಮಾಡ್ತೀವಿ. ಎಷ್ಟು ದಿನ ಆಗ್ಬೋದು ಸರ್ ಅದು? ಲೈಕ್ ವಿತಿನ್ ಅನ್ ಇಯರ್ ಅನೌನ್ಸ್ ಮಾಡ್ತೀವಿ. ಏನಿಲ್ಲ ಅಂದರೆ ನಾನು 1 ತಿಂಗಳು ಅಂದ್ಕೊಂಡಿದ್ದೆ, 1 ಇಯರು. ಇಲ್ಲ, ಖಂಡಿತ 1 ಇಯರ್ ಒಳಗಡೆ ನಾನು ಅನೌನ್ಸ್ ಮಾಡಿ ಸಿನಿಮಾ ಟೇಕ್ ಆಫ್ ಮಾಡ್ತೀವಿ. ಸೂಪರ್ ಸರ್, ಥ್ಯಾಂಕ್ ಯು.